ನಮಸ್ಕಾರ. ಇನ್ಫೋ ವಿತ್ ಸ್ವಾತಿ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ಎಲ್ಲಿ ನೋಡಿದ್ರು ಈ ಗೃಹಲಕ್ಷ್ಮಿ ಹಣದ ಬಗ್ಗೆನೇ ಒಂದಷ್ಟು ಚರ್ಚೆಗಳು ನಡೀತಾ ಇದೆ. ನಿನ್ನೆ ನೋಡಿದ್ರೆ ಅನ್ನಭಾಗ್ಯ ಹಣ ಅದು ಈ ರೀತಿ ಆಗಿದೆ. ಇವಾಗ ಗೃಹಲಕ್ಷ್ಮಿ ಯೋಜನೆಯ ಹಣ ಇವತ್ತು ಬರುತ್ತೆ, ನಾಳೆ ಬರುತ್ತೆ ಅಂತ ಹೇಳಿ ಸರ್ಕಾರದವರು ಬಂಡ 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 ಏನು ಏನು ಭರವಸೆನ ಕೊಡ್ತಾ ಇದಾರೆ ಅಂತ ಹೇಳ್ಬೋದು. ಸೊ ಇವ್ರಿಗೆ ಇಷ್ಟ ಬಂದಂಗೆ ಭರವಸೆ ಕೊಡ್ತಾ ಇದಾರೆ. ಅಲ್ಲಿ ನೋಡಿದ್ರೆ ಹಣಗಳು ಜಮಾ ಆಗ್ತಾ ಇಲ್ಲ. ಇದಕ್ಕೆಲ್ಲ ಕಾರಣ ಒಂದೇ ಇರಬೇಕು. ಸೊ ಸರ್ಕಾರದವ್ರು ಹೇಳೋದು ಯಾವಾಗ್ಲೂ ನಮ್ಮಲ್ಲಿ ನಮ್ಗೆ ಟೆಕ್ನಿಕಲ್ ಪ್ರಾಬ್ಲಮ್ ಅಂತ ಕಾಮನ್ ಆಗಿ ಹೇಳುವಂತ ಒಂದು ಸಿನಾರಿಯೋ. ಆದ್ರೆ ಈ ಬಾರಿ ಯಾಕೆ ಈ ತರ ಒಂದು ತೊಂದರೆಗಳನ್ನ ನಾವು ಎದುರಿಸ್ತಾ ಇದೀವಿ? ಮತ್ತೆ ಯಾವಾಗ ನಮ್ಗೆ ಇವಾಗ 21ನೇ ಕಂತಿನ ಹಣ ಜಮಾ ಆಗುತ್ತೆ, 22ನೇ ಕಂತಿನ ಹಣದ ಬಗ್ಗೆನೂ ಇವಾಗ ಒಂದಷ್ಟು ಗಾಸಿಪ್ಗಳು ನಡೀತಾ ಇದೆ. ಈ ತಿಂಗಳು ನಿಮ್ಗೇನೋ ಒಟ್ಟಿಗೆ 4,000 ರೂಪಾಯಿ ಜಮಾ ಆಗುತ್ತೆ ಅಂತ ಕೂಡ ಒಂದಷ್ಟು ಮಾತುಗಳು ಬರ್ತಾ ಇದೆ. ಎಲ್ಲದ್ರ ಬಗ್ಗೆ ವಿಡಿಯೋದಲ್ಲಿ ಕ್ಲಾರಿಟಿ ತಗೊಳ್ಳೋಣ. ಬಾಕಿ ಇರುವಂತ ಹಣ ಯಾವಾಗ ಬರುತ್ತೆ ಅನ್ನೋದ್ರ ಬಗ್ಗೆನೂ ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂತ ಕೇಳ್ಕೊತಾ ಶುರು ಮಾಡ್ಕೊಳ್ಳೋಣ. ಈ ಗೃಹಲಕ್ಷ್ಮಿ ಹಣ ನಾವು ತುಂಬಾ ಜನ ಫೋಕಸ್ ಮಾಡ್ತಾ ಇದ್ದೇನು 21ನೇ ಕಂತಿನ ಹಣದ ಬಗ್ಗೆ ನಾವು ಅತಿ ಹೆಚ್ಚು ಕಳೆದ ತಿಂಗಳಿಂದನೂ 21ನೇ ಕಂತಿನ ಹಣದ ಬಗ್ಗೆ ತುಂಬಾ ಫೋಕಸ್ ಮಾಡ್ಕೊಂತ ಬಂದಿದೀವಿ. ಬಟ್ ಇಲ್ಲಿ ಸಮಸ್ಯೆ ಏನಾಗಿದೆ ಗೊತ್ತಾ? ತುಂಬಾ ಜನಕ್ಕೆ 19ನೇ ಕಂತಿನ ಹಣ ಸಮೇತ ಬಂದಿಲ್ಲ. ಈ 19ನೇ ಕಂತಿನ ಹಣದ ಬಗ್ಗೆ ಸರ್ಕಾರದವರು ಸಹ ಏನು ಮಾಹಿತಿನ ಕೊಡ್ತಾ ಇಲ್ಲ. ಇಲ್ಲೇನಾಗಿತ್ತು, ಟ್ರಯಲ್ ಅಂಡ್ ಎರರ್ ಬೇಸಿಸ್ ಮೇಲೆ 19ನೇ ಕಂತಿನ ಹಣನ ಇವರು ಅಮೌಂಟ್ ನ ಬಿಟ್ಟಿದ್ರು. ತುಂಬಾ ಜನಕ್ಕೆ ಬಂದಿದೆ, ಸ್ವಲ್ಪ ಜನಕ್ಕೆ ಬಂದಿಲ್ಲ. ಈ ಹಣ ಇವತ್ತಿನವರೆಗೂ ತುಂಬಾ ಜನಕ್ಕೆ ಜಮಾ ಆಗ್ಲಿಲ್ಲ. 19ನೇ ಕಂತಿನ ಹಣ ಈ ಸರ್ಕಾರ ಯಾವತ್ತೂ ಕೊಡ್ತಾರೆ? ಹಾಗಾದ್ರೆ ಈ 19 ಆಯ್ತು, 20 ಇನ್ನು ತುಂಬಾ ಜನಕ್ಕೆ ಬಂದಿಲ್ಲ. 21 ಬಗ್ಗೆ ಮಾತಾಡದೆ ಬೇಡ ನಾವು. ಈ 19, 20 ಕ್ಲಿಯರೆನ್ಸ್ ಸಿಗ್ತಾ ಇಲ್ವಲ್ಲ. ಇನ್ನೂ ಒಂದಷ್ಟು ಜನಕ್ಕೆ ನನ್ನ ಒಂದು ವಿಡಿಯೋಸ್ ಅಲ್ಲಿ ಪ್ರತಿ ಸತಿ ಗೃಹಲಕ್ಷ್ಮಿ ಕಮೆಂಟ್ ಹಾಕಿ ನೀವು ಹಣ ಬಂದಿದ್ಯಾ ಅಂತ ಕೇಳಿದಾಗ 18ರಿಂದನೂ ಹೇಳೋರು ಇದ್ದಾರೆ, 19 ಮೆಜಾರಿಟಿ ಇದ್ದಾರೆ. ನನಗೆ 20ನೇ ಕಂತಿನ ಹಣ ಸಮೇತ ಜಮಾ ಆಗಿಲ್ಲ. ಇವರು ಟೆಸ್ಟ್ ಅಂಡ್ ಟ್ರಯಲ್ ಎರರ್ ಬೇಸಿಸ್ ಮೇಲೆ 10,000 ಜನ ಮಹಿಳೆಯರು, 20,000 ಜನ ಮಹಿಳೆಯರಿಗೆ ಅಮೌಂಟ್ ನ ಜಮಾ ಮಾಡ್ಕೊಂತ ಬಂದ್ರು. ಬಟ್ ಎಲ್ಲರಿಗೂ ಜಮಾ ಆಗಿಲ್ವಲ್ಲ. ಇವ್ರಿಗೆಲ್ಲ ಯಾರು ಉತ್ತರ ಕೊಡ್ತಾರೆ? ಇವ್ರಿಗೆಲ್ಲ ಹಣ ಯಾರು ಕೊಡ್ತಾರೆ? ಈ ಒಂದು ಸರ್ಕಾರದ ಹತ್ರ ಹೋಗಿ ಇವರು ಮೀಟಿಂಗ್ ಅದು ಇದು ಅಂತ ಹೇಳಿದಾಗ ಮೀಡಿಯಾದವ್ರು ಅಫ್ಕೋರ್ಸ್ ಹೋಗಿ ಮೈಕ್ ಹಿಡಿದು ಕೇಳಿದಾಗ ಕೊಡ್ತೀವಿ, ಟೆಕ್ನಿಕಲ್ ಇಶ್ಯೂ ಆಗಿದೆ, ಮಾಡ್ತೀವಿ ಅಂತ ಬೋಗಸ್ ಮಾತ್ರ ಕೊಡ್ತಾ ಇದಾರೆ ಹೊರತು ಹಣನ ಜಮಾ ಮಾಡ್ತಿಲ್ಲ. ವಿಪಕ್ಷದವರು ನಮ್ಮ ಹತ್ರ ಹಣ ಇಲ್ಲ, ಅದಕ್ಕೆ ಇಷ್ಟೆಲ್ಲ ಡ್ರಾಮಾ ಮಾಡ್ತಾ ಇದೀರಿ ಅಂತ ಹೇಳಿದಾಗ ಇಲ್ಲ ನಮ್ಮ ಹತ್ರ ದುಡ್ಡಿದೆ ಅಂತ ಬಿಲ್ಡಪ್ ತಗೋತೀರಾ. ಇಷ್ಟೆಲ್ಲ ಬಿಲ್ಡಪ್ ತಗೊಳ್ಳೋ ಸರ್ಕಾರ ಯಾಕೆ ಹಣನ ಕ್ಲಿಯರ್ ಮಾಡ್ತಾ ಇಲ್ಲ ಅನ್ನೋದು ನಮ್ಮ ಒಂದು ಪ್ರಶ್ನೆ. ಈ ಕಡೆ ಅನ್ನಭಾಗ್ಯ ಹಣ ಏನ್ ನಮ ಹಾಕ್ತಿದ್ದೀರೋ ಗೊತ್ತಿಲ್ಲ, ಈ ಕಡೆ ರೇಷನ್ ಹೋಯ್ತು, ಈ ಕಡೆಗೆ ಈ ಗೃಹಲಕ್ಷ್ಮಿ ಹಣ 18, 19, 20, 21, 22ಕ್ಕೂ ಬಂದ್ ಕೂತಾಗಿದೆ. 22ನೂ ನೀವು ಕೊಡ್ಬೇಕಾಗಿದೆ. ಇದ್ರ ಬಗ್ಗೆ ಮಾಹಿತಿನ ಕೊಡ್ತಾ ಇಲ್ಲ. ಇಲ್ಲಿ ಈ ತಿಂಗಳು ನಮಗೆ ಏನ್ ವಿಷಯ ಬರ್ತಾ ಇದೆ ಅಂದ್ರೆ 20, 21 ಮತ್ತೆ 22ನೇ ಕಂತಿನ ಹಣ 4,000 ರೂಪಾಯಿ ನಾವು ಒಟ್ಟಿಗೆ ಜಮಾ ಮಾಡ್ತೀವಿ ಈ ತಿಂಗಳಲ್ಲಿ ಅಂತ ಹೇಳಿ ನಮ್ಗೆ ಮಾಹಿತಿ ಬರ್ತಾ ಇದೆ. ಬಟ್ ಅರ್ಥ ಮಾಡ್ಕೊಳ್ಳಿ, ಈ ಒಂದು 4,000 ಹಣ ನಾವ್ ಈ ತಿಂಗಳು ಒಟ್ಟಿಗೆ ಜಮಾ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಎಲ್ಲೂ ಸರ್ಕಾರದವರು ಸ್ಟೇಟ್ಮೆಂಟ್ ನ ಕೊಟ್ಟಿಲ್ಲ, ಅಥವಾ ಯಾವ ಮೀಡಿಯಾಗಳಲ್ಲೂ ಸ್ಟೇಟ್ಮೆಂಟ್ ನ ಕೊಟ್ಟಿಲ್ಲ. ಜನ ಇದನ್ನ ಅಜಂಪ್ಷನ್ ಮಾಡ್ಕೋತಾ ಇದ್ದಾರೆ. 4,000 ರೂಪಾಯಿ ಒಟ್ಟಿಗೆ ಜಮಾ ಆಗೋದು ತುಂಬಾ ರೇರ್ ಕೇಸಸ್ ಅಲ್ಲಿ. ನೀವೇ ಒಂದು ಗಮನ ಇಟ್ಟು ನೋಡಿ, ಇಷ್ಟು ದಿನ ಏನಾಗಿದೆ, ನಿಮಗೆ ಒಟ್ಟಿಗೆ ಅಂತೂ ಹಣ ಜಮಾ ಆಗ್ಲಿಲ್ಲ. ಇಲ್ಲೇನಾಯ್ತು, ತಿಂಗಳಲ್ಲಿ 2 ಸತಿ ನಿಮ್ಗೆ ಡಿಫ್ರೆಂಟ್ ಡೇಟ್ಸ್ ಅಲ್ಲಿ ಕೊಟ್ಟಿರುವಂತ ಉದಾಹರಣೆ ಇದೆ. ಬಟ್ ಒಂದೇ ಸತಿ 4,000 ರೂಪಾಯಿ ಮಾತ್ರ ಜಮಾ ಆಗಿಲ್ಲ ಅಲ್ವಾ? ಸೊ 21, 22ನೇ ಕಂತಿನ ಹಣ 4,000 ರೂಪಾಯಿ ಒಟ್ಟಿಗೆ ಜಮಾ ಆಗುತ್ತೆ ಅನ್ನೋ ವಿಚಾರ ಅದು ಫೇಕ್. ಅದನ್ನ ನಂಬಕ್ ಹೋಗ್ಬೇಡಿ. ಯಾವ ಸರ್ಕಾರನು ಆತರ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ, ಅಥವಾ ಯಾವ ಸಚಿವರು ಅದ್ರ ಬಗ್ಗೆ ಸ್ಟೇಟ್ಮೆಂಟ್ ನ ಕೊಟ್ಟಿಲ್ಲ. ಈಗ 21ನೇ ಕಂತಿನ ಹಣ ಬರ್ಬೇಕಾಗಿದೆ, ಅದು ಈ ತಿಂಗಳಲ್ಲಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಬಟ್ ಯಾವಾಗ ಕೊಡ್ತಾರೆ ಅಂತ ಬಗ್ಗೆ ಪಕ್ಕಾ ಡೇಟು ಮಾಹಿತಿನ ಇವರು ಹೇಳ್ತಾ ಇಲ್ಲ. ಯಾವಾಗ ಬೇಕಾದ್ರೂ ಕೊಡ್ಬೋದು, ಅಥವಾ ಈ ತಿಂಗಳು ಮತ್ತೆ ಕಾಗೇನೋ ಹಾರಿಸ್ಬೋದು, ಅದ್ರ ಬಗ್ಗೆ ನಂಬಿಕೆ ಇಲ್ಲ. ಸೊ ಪೆಂಡಿಂಗ್ ಅಮೌಂಟ್ ಬಗ್ಗೆನೂ ವಿಚಾರ ಮಾತಾಡ್ತಾ ಇಲ್ಲ, ಅವಾಗ ಬರ್ಬೇಕಾಗಿರೋ ಹಣದ ಬಗ್ಗೆನೂ ವಿಚಾರ ಮಾತಾಡ್ತಾ ಇಲ್ಲ. ಆದ್ರೂ ಒಟ್ಟಿಗೆ ಕೊಡಲ್ಲ ಅಂತ ಹೇಳಿದೀವಿ ಅಂತ ಮಾತ್ರ ಅದ್ರ ಬಗ್ಗೆ ಸ್ಪಷ್ಟವಾಗಿ ಹೇಳ್ತಾ ಇದಾರೆ. ಒಟ್ಟಿಗೆ ಅಂತೂ ಕೊಡಲ್ಲ ಅಂತ ಹೇಳಿದೀವಲ್ಲ, 4,000 ನಾವ್ ಹೆಂಗ್ ಜಮಾ ಮಾಡಕ್ಕಾಗುತ್ತೆ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸೊ ಇನ್ನು ಎಷ್ಟು ದಿನ ಆಟ ಆಡಿಸ್ತಾರೆ ಅನ್ನೋದ್ರ ಬಗ್ಗೆ ಗೊತ್ತಿಲ್ಲ. ಈ ಸದ್ಯದ ಮಟ್ಟದಲ್ಲಿ ನಾನು ಪ್ರತಿ ಸತಿ ಹೇಳೋ ಹಾಗೆ ಕಮೆಂಟ್ ಅಲ್ಲಿ ಇನ್ನು ಯಾರ್ಯಾರು ಪೆಂಡಿಂಗ್ ಇದೆ, ಯಾವ ಜಿಲ್ಲೆಯವರಿಗೆ ಬಂದಿಲ್ಲ, ಕಮೆಂಟ್ ಅಲ್ಲಿ ತಿಳಿಸಿ. ಅರ್ಥ ಆಗುತ್ತೆ, ಜನಕ್ಕೆ ಬಂದಿಲ್ಲ ಅನ್ನೋದ್ರ ಬಗ್ಗೆ ಎಲ್ರಿಗೂ ಮಾಹಿತಿ ಕೂಡ ಸಿಗ್ತಾ ಹೋಗುತ್ತೆ. ಮಿಸ್ ಮಾಡಬೇಡಿ ಕಮೆಂಟ್ ಮಾಡೋದನ್ನ. ಸೊ ಗೃಹಲಕ್ಷ್ಮಿಯ ಸದ್ಯದ ಮಟ್ಟದಲ್ಲಿ ಇಷ್ಟೇ ಅಪ್ಡೇಟ್ಸ್ ಇರೋದು. ನೆಕ್ಸ್ಟ್ ಅಪ್ಡೇಟ್ಸ್ ಗಳು ಬಂದಾಗ ಖಂಡಿತ ವಿಡಿಯೋ ಮಾಡಿ ಹಾಕ್ತೀನಿ. ಫೇಕ್ ನ್ಯೂಸ್ ಗಳಿಗೆ ಅಥವಾ ಫೇಕ್ ಸುದ್ದಿಗಳಿಗೆ ಕಿವಿ ಕೊಡಕ್ ಹೋಗ್ಬೇಡಿ. 4,000 ರೂಪಾಯಿ ಅಂತೂ ಈ ತಿಂಗಳು ಬರೋದಿಲ್ಲ. ಬಂದ್ರೆ ಸಂತೋಷ, ಬಂದ್ರೆ ಎಲ್ಲರಿಗೂ ಸಂತೋಷ. ಸದ್ಯಕ್ಕೆ ಅದ್ರ ಬಗ್ಗೆ ನೀವು ತಲೆ ಕೆಡ್ಸ್ಕೋಬೇಡಿ. ಏನಾದ್ರೂ ಅಪ್ಡೇಟ್ಸ್ ಇದ್ದಾಗ ನಾನು ವಿಡಿಯೋ ಮಾಡಿ ತಿಳಿಸುವಂತ ಪ್ರಯತ್ನ ಖಂಡಿತ ಮಾಡ್ತೀನಿ. ಸಿಗೋಣ ಮತ್ತೊಂದಷ್ಟು ವಿಡಿಯೋ ಹೊತ್ತಿಗೆ. ನಮಸ್ಕಾರ.